ಡೇರಿಂಗ್ ಆನ್ಸರ್, ಡೇರಿಂಗ್ ಇಂದ ಹೇಳ್ಬೇಕಿಂತ ಆನ್ಸರ್ಸ್, ಹೌದಲ್ಲ? ಏನಂತ ಹೇಳಿದ್ರು ಅವರು, ವಾಟರ್ ಕಂಟೆಂಟೇ ಬೇರೆ, ಡಿಗ್ರಿ ಆಫ್ ಸ್ಯಾಚುರೇಷನ್ನೇ ಬೇರೆ. ಡಿಗ್ರಿ ಆಫ್ ಸ್ಯಾಚುರೇಷನ್ ಈಸ್ ಆಲ್ ಅಬೌಟ್ ವಾಲ್ಯೂಮ್ ರಿಲೇಷನ್, ವಾಟರ್ ಕಂಟೆಂಟ್ ಈಸ್ ಆಲ್ ಅಬೌಟ್ ಮಾಸ್ ರಿಲೇಷನ್, ಮಾಸ್ ರಿಲೇಷನ್ ಅಥವಾ ವೇಟ್ ರಿಲೇಷನ್. ಅವು ಇಬ್ಬರನ್ನು ಕಂಪೇರ್ ಮಾಡಬಾರ್ದು. ಓಕೆ ಸರ್, ನಾವು ಮತ್ತೆ ಮೊನ್ನೆ ಒಂದು ಪ್ರಾಬ್ಲಮ್ ಮಾಡಿದ್ವಿ ಸರ್, ಆ ಪ್ರಾಬ್ಲಮಲ್ಲಿ ಎರಡು ಈಕ್ವಲ್ ಬಂದಿತ್ತು ಸರ್ ಅಂದ್ರೆ ಅದು ಆಕ್ಸಿಡೆಂಟಲಿ, ನಿಂದೇನೋ ಅದೃಷ್ಟ ಇರ್ಬೋದು, ಕಂಡಿರಬೇಕು. ಸರ್ ಹಂಗೆ ನಾವು 5 ಪ್ರಾಬ್ಲಮ್ ಮಾಡೀನಿ ಸರ್, 5 ಪ್ರಾಬ್ಲಮ್ ಒಳಗೆ ಹಂಗೆ ಬಂದದಂದ್ರೆ ನೀ 5 ಸತ ಅದೃಷ್ಟವಂತ ಇದ್ದೀಯಾ? ಸರ್ ನನ್ನ ಜೀವನದೊಳಗೆ ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿ ನೋಡ್ರಿ, ಎಲ್ಲ ಪ್ರಾಬ್ಲಮ್ಸ್ ಒಳಗೂ ವಾಟರ್ ಕಂಟೆಂಟ್ ಇದು 100% ಇದ್ರೆ ಸ್ಯಾಚುರೇಷನ್ 100 ಬಂದೈತ್ರಿ, ಸ್ಯಾಚುರೇಷನ್ 100 ಅಂದ್ರೆ ವಾಟರ್ ಕಂಟೆಂಟ್ 100 ಬಂದೈತ್ರಿ ಅಂದ್ರೆ ನೀನು ಜೀವನ ಪರ್ಯಂತರ ಅದೃಷ್ಟವಂತ ಇದ್ದೀಯಾ? ಅದಕ್ಕೆ ನಿನಗೆ ಹಂಗೆ ಬರಾಕತ್ಯಾವ. ಬಟ್ ಹಂಗೇನು ರೂಲ್ ಇಲ್ಲ, ಅವು ಯಾವಾಗಲೂ ಬರಬೇಕಂತೇಳಿ. ಓಕೆ, ಎರಡನೇದ್ದು ಕೂಡ ಎಸ್ ಅಂತಂದ್ರು ಪ್ರಜ್ವಲ್ ಅವರು, ಬಟ್ ಅದು ಮೋಸ್ಟ್ ಆಫ್ ದ ಕೇಸಸ್ ಒಳಗೆ ಬರ್ಬೋದು, ಬಟ್ ಎಸ್ ಅಂತ ಶ್ಯೂರ್ ಆಗಿ ಹೇಳಕ್ ಬರಂಗಿಲ್ಲ, ಬಿಕಾಸ್ ಅವೆರಡಕ್ಕೆ ರಿಲೇಷನ್ನ ಎಸ್ಟಾಬ್ಲಿಷ್ ಆಗಂಗಿಲ್ಲ. ಇದ್ದಿತ್ತಂದ್ರೆ ಏನರ ಇದು ಕೊಡ್ಬೇಕಿತ್ತು. ಓಯ್ ಸರ್ ನಾವು ರಿಲೇಷನ್ ಎಸ್ಟಾಬ್ಲಿಷ್ ಮಾಡ್ಬೋದು ಅನ್ನೋದಾದಂದ್ರೆ ಅದಕ್ಕೆ ಬೇರೆ ರಿಲೇಷನ್ ಅದ, ನಾನು ಆಮೇಲೆ ಹೇಳ್ತೀನಿ. ಇ ಎಸ್ ಈಕ್ವಲ್ ಟು ಡಬ್ಲ್ಯೂ ಜಿ, ಇವರಿಬ್ರು ರಿಲೇಷನ್ ಮಾಡ್ಬೇಕಂದ್ರೆ ನಿಮ್ಗೆ ವೈಡ್ಸ್ ಮತ್ತು ವಾಟರ್ ಕಂಟೆಂಟ್ದು ಇದು ಸ್ಪೆಸಿಫಿಕ್ ಗ್ರಾವಿಟಿದು ರಿಲೇಷನ್ ತಗೊಂಡಾಗ ಮಾತ್ರ ನೀವು ಎಸ್ ಮತ್ತು ಜಿ ಇದ್ದು ರಿಲೇಷನ್ ಹೇಳ್ಬೇಕು. ಹೇಳ್ತಾ? ಈಗ ನೀವೇ ಹೇಳ್ರಿ, ಈಗ ಏನಂತಂದ್ರೆ ಎಸ್ ಈಕ್ವಲ್ ಟು 1, ಡಬ್ಲ್ಯೂ ಈಕ್ವಲ್ ಟು 1 ಆಗ್ಬೇಕಂದ್ರೆ ಇ ಈಕ್ವಲ್ ಟು ಜಿ ಆಗ್ಬೇಕು. ಏನಿದು ಇ ಈಕ್ವಲ್ ಟು ಜಿ ಆದಾಗ ಪಾಸಿಬಿಲಿಟಿ ಐತದು. ಇ ಈಕ್ವಲ್ ಟು ಜಿ ಅಂದ್ರೆ ಏನು? ಜಿ ಅಂದ್ರೆ 2.7, ವೈಡ್ಸ್ 2.7 ಇರ್ಬೇಕಂತ, ಅಂದ್ರೆ ಭಾಳ ವೈಡ್ಸ್ ಇರ್ಬೇಕದು. ಆಗಕ್ಕೆ ಸಾಧ್ಯ ಐತಿ, ಯಾಕೆ ಆಗಂಗಿಲ್ಲ? ಮಾಡಿದ್ರೆ ಮಾಡ್ಬೋದು ನಾವು. ಅಂಡರ್ಸ್ಟುಡ್? ದಟ್ಸ್ ವೈ ವಿ ಡೋಂಟ್ ಹ್ಯಾವ್ ಎನಿ ಡೈರೆಕ್ಟ್ ರಿಲೇಷನ್ ಬಿಟ್ವೀನ್ ದಿಸ್. ಅದೇ ನೀವು ಹಿಂಗೆ ಹೇಳ್ಬೋದು ನೋಡ್ರಿ. ಏನು ಹೇಳ್ಬೋದು ಹೇಳು? ಇಫ್ 90% ಆಫ್ ಸ್ಯಾಚುರೇಷನ್, does it mean 10% of air wides, 10% of Na? Is it right? Yes or no? ಈಗ ಹೇಳ್ರಿ, 90% ಸ್ಯಾಚುರೇಷನ್ ಅಂದ್ರೆ 10% Na. ಇಸ್ ಇಟ್ ಓಕೆ? ಪ್ರಜ್ವಲ, ನಾನು ಕನ್ಫ್ಯೂಸ್ ಮಾಡಿದ್ದೀನಪ್ಪ. ಹೆಂಗ ಉಳ್ದವರು ಆನ್ಸರ್ ಮಾಡ್ತಾ ಹೋಗ್ರಿ, ಉಳ್ದವ್ರು ಕೂಡ ಸುಮ್ಮ ಕೇಳ್ಬೇಡ್ರಿ, ಪಿಕ್ಚರ್ ನೋಡೋದಂಗೆ ನೋಡ್ಬೇಡ್ರಿ. ದಿಸ್ ಇಸ್ ನಾಟ್ ಅ ನೆಟ್ಫ್ಲಿಕ್ಸ್, ದಿಸ್ ಇಸ್ ನಾಟ್ ಏನದು ಅಮೆಜಾನ್ ಪ್ರೈಮ್. ಹಿಯರ್ ಯು ಕ್ಯಾನ್ ಇಂಟ್ರಾಕ್ಟ್ ವಿತ್ ದ ಪೀಪಲ್, ಯು ಕ್ಯಾನ್ ಇಂಟ್ರಾಕ್ಟ್ ವಿತ್ ದ ಸ್ಕ್ರೀನ್. ಏನು ಕನ್ಫ್ಯೂಸ್ ಮಾಡಿದೆ ನಾನು? 90% ಸ್ಯಾಚುರೇಷನ್ ಮೀನ್ಸ್ 10% ಏರ್ ಕಂಟೆಂಟ್ ಹೇಳ್ಬೋದು, ಪರ್ಸೆಂಟೇಜ್ ಆಫ್ ಏರ್ ವೈಡ್ಸ್ ಅಲ್ಲ. ಭಾಳ ವರ್ಡ್ಸ್ ಒಂದು ಸ್ವಲ್ಪ ಇದಾಗ್ತಾವ, ಅದಕ್ಕೆ ಅವ್ರು ಹೇಳಿದ್ದು ಎಸ್ ಪ್ಲಸ್ ಎ ಸಿ ಈಕ್ವಲ್ ಟು 1 ಅಂತ. ಓಕೆ, ಬಟ್ ಇದಕ್ಕೆ ರಿಲೇಷನ್ ಇಲ್ಲ. ಎನ್ ಎ ಈಕ್ವಲ್ ಟು ಎನ್ ಇಂಟು ಎ ಸಿ ಅದ. ಅಂದ್ರೆ ಇದ್ರ ಪ್ರಕಾರ ನಾನು ಕ್ವಶನ್ ಕೊಟ್ಟಿದ್ದು ಏನಂತಂದ್ರೆ ಎಸ್ ಈಕ್ವಲ್ ಟು 90% ಆಗಿತ್ತು ಅಂದ್ರೆ ಎನ್ ಎ ಈಕ್ವಲ್ ಟು 10% ಓಕೆನಾ ಅಂತ ಕೇಳಿದ್ದೆ, ಕ್ವಶನ್ ಮಾರ್ಕ್. ಇದು ನೋ. ಯಾಕಂತಂದ್ರೆ ಇಲ್ಲಿ ಬಂದೆ ಅಂದ್ರೆ ಎಸ್ ಈಕ್ವಲ್ ಟು 90% ಅಂದ್ರೆ ಎ ಸಿ ಈಕ್ವಲ್ ಟು 10%, ಎ ಸಿ ಈಕ್ವಲ್ ಟು 10% ಅಂದ್ರೆ ಎನ್ ಎ ಈಕ್ವಲ್ ಟು ಎನ್ ಇಂಟು 10% ಆಗುತ್ತೆ. therefore n cannot be 0, therefore n cannot be 1, therefore this is not. ಆಯ್ತಾ? ಕನ್ಫ್ಯೂಷನ್ ಮಾಡಿದ್ರಿ ಇಲ್ಲಿ. ಡಿಗ್ರಿ ಆಫ್ ಸ್ಯಾಚುರೇಷನ್ ಜೊತೆಗೆ ಪರ್ಸೆಂಟೇಜ್ ಆಫ್ ಏರ್ ವೈಡ್ಸ್ ಕೇಳಿದ್ರು ಅವರು. ಹಂಗೆ ರಿಲೇಷನ್ ಕೊಡಕ್ ಬರಂಗಿಲ್ಲ. ಡಿಗ್ರಿ ಆಫ್ ಸ್ಯಾಚುರೇಷನ್ ಹಿಂಗೆ ಹೇಳ್ಬೋದು ನೀವು. ಏನಂತ? 60% ಡಿಗ್ರಿ ಆಫ್ ಸ್ಯಾಚುರೇಷನ್ ಅಂದ್ರೆ 40% ಏರ್ ಕಂಟೆಂಟ್, 55% ಆಫ್ ಏರ್ ಕಂಟೆಂಟು ಅಂತಂದ್ರೆ 45% ಆಫ್ ಡಿಗ್ರಿ ಆಫ್ ಸ್ಯಾಚುರೇಷನ್. ಇದನ್ನ ಹೇಳ್ಬೋದು. ಮತ್ತೆ ಯಾವ ರಿಲೇಷನ್ಸ್ ಅನ್ನು ಕೂಡ ಹೇಳಕ್ ಬರಂಗಿಲ್ಲ. ಎಸ್,
ಓಕೆನಾ, ಮುಂದೋಗೋಣ. ರೈಟ್, ಈಗ ನಾವು ಏನು ಮಾಡಿದ್ವಿ ಅಂತಂದ್ರೆ ವಾಲ್ಯೂಮ್ ರಿಲೇಷನ್ಸನ್ನು ಕಂಡುಹಿಡ್ಕೊಂಡ್ವಿ. ಹೌದಾ, ವಾಲ್ಯೂಮ್ ರಿಲೇಷನ್ಸನ್ನು ಕಂಡುಹಿಡಿದ್ವಿ. ನೆಕ್ಸ್ಟ್ ಮಾಸ್ ರಿಲೇಷನ್ಸನ್ನು ಕಂಡುಹಿಡಿದ್ವಿ. ಈಗ ಇವರಿಬ್ಬರದು ರಿಲೇಷನ್ಸ್, ಇವರಿಬ್ಬರನ್ನ ಕಂಬೈನ್ ಮಾಡೋದು. ಕಂಬೈನ್ ಮಾಡಿದಾಗ ಬರ್ತಾವ ಡೆನ್ಸಿಟಿ ಅಂತೇಳಿ. ಡೆನ್ಸಿಟಿ ಕ್ಯಾನ್ ಬಿ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಒಳಗಾರ ಮೆಜರ್ ಮಾಡ್ರಿ, kg ಪರ್ ಸೆಂಟಿಮೀಟರ್ ಕ್ಯೂಬ್ ಒಳಗಾದ್ರೂ ಮೆಜರ್ ಮಾಡ್ರಿ, ಟನ್ ಪರ್ ಮೀಟರ್ ಕ್ಯೂಬ್ ಒಳಗಾದ್ರೂ ಮೆಜರ್ ಮಾಡ್ರಿ, ಅಥವಾ ಕಿಲೋ ನ್ಯೂಟನ್ ಪರ್ ಮೀಟರ್ ಕ್ಯೂಬ್ ಒಳಗಾದ್ರೂ ಮೆಜರ್ ಮಾಡ್ರಿ. ಒಂದು ನಿಮಗೆ ಟೇಬಲ್ ಕೊಟ್ಟಿದ್ದೆ ಡೆಮೋ ಕ್ಲಾಸ್ ಒಳಗಡೆ, ಹೌದಾ, ಅದು ಮಾಡ್ಕೊಂಡು ಬರ್ಬೇಕು. ಏನಂತಂದ್ರೆ ಸಿವಿಲ್ ಇಂಜಿನಿಯರಿಂಗಿನ ಮೋರ್ ದ್ಯಾನ್ 30 ಇದನ್ನ ಸ್ಯಾಂಪಲ್ಸ್ಗಳಿಗೆ ಡೆನ್ಸಿಟಿಗಳನ್ನು ಬರ್ಕೊಂಡು ಬರ್ರಿ ಅಂತ. ಹೌದಾ, ಬರ್ಕೊಂಡು ಬರ್ದಿಲ್ಲ ಅಂದ್ರೆ ಇವಾಗಲಾದ್ರೂ ಬರೀರಿ, ಅದೆಲ್ಲ ಸಬ್ಜೆಕ್ಟ್ಸ್ ಒಳಗೂ ಕೂಡ ಯೂಸ್ ಆಗ್ತದೆ. ರೈಟಾ, ಓಕೆ. ನೆಕ್ಸ್ಟ್ ಇದರೊಳಗಡೆ ನಮ್ಮ ಸಾಯಿಲ್ ಒಳಗಡೆ ಏನದ ಅಂತಂದ್ರೆ ಫ್ಲಕ್ಚುಯೇಷನ್ಸ್ ಅದ. ಏನು ಫ್ಲಕ್ಚುಯೇಷನ್ಸ್ ಅದ? ಸಾಲಿಡ್ ಏನು ಫ್ಲಕ್ಚುಯೇಷನ್ಸ್ ಇಲ್ಲ ನಮಗೆ, ಬಟ್ ಈ ವಾಟರ್ ಕಂಟೆಂಟು, ವಾಟರ್ದು ಇದು ಪೋರ್ಷನ್ನು ಮತ್ತು ಏರ್ದು ಪೋರ್ಷನ್ ಏನೈತಲ್ಲ ಮೇಲೆ ಕೆಳಗೆ ಆಗ್ತದೆ. ಸಮ್ಮರ್ ಒಳಗೆ ಇದಿಷ್ಟು ಇರಲಿಕ್ಕಿಲ್ಲ, ವಿಂಟರ್ ಅಥವಾ ರೇನಿ ಸೀಸನ್ ಒಳಗಡೆ ಫುಲ್ ಆಫ್ ವಾಟರ್ ಇರ್ಬೋದು. ಈ ರೀತಿ ಬೇರೆ ಬೇರೆ ವೇರಿಯೇಷನ್ಸ್ ಇರೋದ್ರಿಂದ ಡೆನ್ಸಿಟಿ ಒಂದೇ ಡೆನ್ಸಿಟಿ ಹೇಳಕ್ಕೆ ಬರಂಗಿಲ್ಲ ನಮಗೆ. ಇಲ್ಲಿ ವಿ ಹ್ಯಾವ್ ಟು ಟೆಲ್ ಸಮ್ ಅದರ್ ಡೆನ್ಸಿಟೀಸ್. ಅದಕ್ಕೆ ಯಾವ ಡೆನ್ಸಿಟಿ ಅದಾವ ಅಂತಂದರೆ, ಒಂದು ಬಲ್ಕ್ ಡೆನ್ಸಿಟಿ ಅಂತ. ಬಲ್ಕ್ ಡೆನ್ಸಿಟಿ ಅಂದರೆ ಬಲ್ಕ್ ಮಾಸ್ ಬೈ ವಾಲ್ಯೂಮ್. ಇನ್ನೊಂದು ಡ್ರೈ ಡೆನ್ಸಿಟಿ ಅಂತ, ಅಂದರೆ ಡ್ರೈ ಮಾಸ್ ಬೈ ವಾಲ್ಯೂಮ್. ಇನ್ನೊಂದು ಸ್ಯಾಚುರೇಟೆಡ್ ಡೆನ್ಸಿಟಿ ಅಂತ, ಅಂದರೆ ಸ್ಯಾಚುರೇಟೆಡ್ ಮಾಸ್ ಬೈ ವಾಲ್ಯೂಮ್. ಇನ್ನೊಂದು ಸಬ್ಮರ್ಜ್ ಡೆನ್ಸಿಟಿ ಅಂತ, ಅಂದರೆ ಸಬ್ಮರ್ಜ್ಡ್ ಮಾಸ್ ಬೈ ವಾಲ್ಯೂಮ್. ಇನ್ನೊಂದು ಡೆನ್ಸಿಟಿ ಆಫ್ ಸಾಲಿಡ್ಸ್ ಅಂತ, ಅಂದರೆ ಮಾಸ್ ಆಫ್ ಸಾಲಿಡ್ಸ್ ಬೈ ವಾಲ್ಯೂಮ್ ಆಫ್ ಸಾಲಿಡ್ಸ್. ಇದೊಂದು ಸ್ವಲ್ಪ ಡಿಫ್ರೆಂಟ್ ಐತೆ. ಪಾಂಡವರ ಏನದು, ಕುಂತಿಯ ಹೊಟ್ಟೆಯಲ್ಲಿ ಹುಟ್ಟಿದರೂ ಕೂಡ ಕರ್ಣ ಪಾಂಡವನಲ್ಲ. ಕುಂತಿಯ ಹೊಟ್ಟೆಯಲ್ಲಿ ಹುಟ್ಟಿದರೂ ಕೂಡ ಕರ್ಣ ಪಾಂಡವನಲ್ಲ. ನೋಡಲು ಮಾಸ್ ಬೈ ವಾಲ್ಯೂಮ್ ಕಂಡರೂ ಕೂಡ ಗಾಮಾ ಎಸ್ ಈ ಕಡೆ ಸೇರಂಗಿಲ್ಲ, ಅದ ಬೇರೆ ಇದ ಬೇರೆ. ಹಂಗ ಇನ್ನ ಒಂದೈತಿ, ಗಾಮಾ ಡಬ್ಲ್ಯೂ ಅಂದ್ರೆ ಮಾಸ್ ಆಫ್ ವಾಟರ್ ಬೈ ವಾಲ್ಯೂಮ್ ಆಫ್ ವಾಟರ್. ಇವು ಸಜಾತಿಗಳು, ಇವೆಲ್ಲ ವಿಜಾತಿಗಳದ ನೋಡು. ಮ್ಯಾಲೊಂದು ಕೆಳಗೊಂದು, ಮ್ಯಾಲೊಂದು ಕೆಳಗೊಂದು, ಮ್ಯಾಲೊಂದು ಕೆಳಗೊಂದು ಅದಾವ. ಬಟ್ ಒಂದು ಒಳ್ಳೇದು ಏನಂತಂದ್ರೆ ಎಲ್ಲ ಕಡೆಗೆ ಕೆಳಗಡೆ ವಾಲ್ಯೂಮ್ 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 ವಾಲ್ಯೂಮ್. ಇಲ್ಲಿ ಹಂಗಲ್ಲ, ಅವ್ರವ್ರದೇ ವಾಲ್ಯೂಮ್. ಗಾಮಾ ಎಸ್ ಎಮ್ ಎಸ್ ವಿ ಎಸ್, ಗಾಮಾ ಡಬ್ಲ್ಯೂ ಎಮ್ ಡಬ್ಲ್ಯೂ ವಿ ಡಬ್ಲ್ಯೂ. ಓಕೆನಾ, ಏನು ಡೌಟ್ಸ್? ಏನಾದರೂ ಕೇಳೋದಿದೆಯಾ? ಏನು ಡೌಟ್ ಇಲ್ಲಲ್ಲ, ಮುಂದೋಗೋಣ. ಈಗ ಮತ್ತೆ ದೊಡ್ಡ ಜನರು ಏನೇನು ಮಾಡಿದ್ವಿ? ಈಗ ನಾವು ಮಾಸ್ ರಿಲೇಷನ್ ನೋಡಿದ್ವಿ, ವಾಲ್ಯೂಮ್ ರಿಲೇಷನ್ ನೋಡಿದ್ವಿ, ಮಾಸ್ ಬೈ ವಾಲ್ಯೂಮ್ ರಿಲೇಷನ್ ನೋಡಿದ್ವಿ, ಅದಕ್ಕೆ ಡೆನ್ಸಿಟಿ ಅಂತ ಕರೆದ್ವಿ. ಈಗ ನೆಕ್ಸ್ಟ್ ಏನು ಮಾಡ್ಕೊಂಡು ಡೆನ್ಸಿಟಿ ರಿಲೇಷನ್ ನೋಡೋದು. ಇನ್ನೂ ಒಂದು ಕೈ ಮುಂದಕ್ಕೆ ಹೋಗೋದು. ಯಾವುದು? ಡೆನ್ಸಿಟೀಸ್ ರಿಲೇಷನ್ಸ್. ಯಾವುದಂತಂದರೆ ಅದಕ್ಕೆ ಸ್ಪೆಸಿಫಿಕ್ ಗ್ರಾವಿಟಿ ಅಂತಾರೆ. ಸ್ಪೆಸಿಫಿಕ್ ಗ್ರಾವಿಟಿ ನಿಮ್ಗೆ ಒಂದು ನಿನ್ನೆ ಯೋಚನೆ ಮಾಡುವಾಗ ಬಂತದ. ಏನಂದರೆ ಪಾರ್ಟಿಕಲ್ಸ್ ನೇಚರ್ ಬಗ್ಗೆ ಮಾತಾಡ್ಬೇಕು ಇದ್ರೊಳಗೆ. ಓಕೆ, ಅದನ್ನ ಆಮೇಲೆ ಹೇಳ್ತೀನಿ ಬಿಡು, ಫಸ್ಟ್ ಕಾನ್ಸೆಪ್ಟ್ ಒಳಗೆ ಬರೋಣ. ಓಕೆ, ಏನು ಗೊತ್ತಾ, ಒಂದು ಹೇಳ್ಬಿಡ್ತೀನಿ ನೋಡು. ನೀವು ರೊಟ್ಟಿ ಚಪಾತಿ ತಿಂತೀರಲ್ಲ, ರೊಟ್ಟಿ ಇರ್ಬೋದು, ಚಪಾತಿ ಇರ್ಬೋದು, ಸಜ್ಜಿ ಉಂಡಿ, ಇಲ್ಲಿ ಉತ್ತರ ಕರ್ನಾಟಕದೊಳಗೆ ಇದ್ರೆ ಸಜ್ಜಿ ಉಂಡೆ ಅದನ್ನ ತಿಂತಾರೆ. ಅಥವಾ ಕೆಲವು ಗಟ್ಟಿ ಉಂಡಿಗಳಿರ್ತಾವ, ಇಷ್ಟು ಗಟ್ಟಿ ಇರ್ತಾವಲ್ಲ, ನೀವು ಬಾಯಿಗೆ ಹಾಕಿ ಕಡಿಯಕ್ಕೆ ಬರಂಗಿಲ್ಲ, ಅಷ್ಟು ಗಟ್ಟಿ ಇರ್ತದ. ಹೌದಾ, ಹಲ್ಲು ಮುರಿತಾವೇನೋ ಅಂತ ಅನಿಸ್ತಿರ್ತದೆ, ಅಷ್ಟು ಗಟ್ಟಿ ಇರ್ತಾವ ಕೆಲವು ಸಿಹಿ ಪದಾರ್ಥಗಳು, ಅವು ಇಟ್ಟಂಗಾಗಿರ್ತಾವ. ಬಟ್ ಇದನ್ನ ಕಡಿಬೇಕಾದ್ರೆ ನಮ್ಮಲ್ಲಿ ಹಲ್ಲು ಒಟ್ಟ ಜುಮ್ ಅನ್ನಂಗಿಲ್ಲ. ಪ್ರಯತ್ನ ಪಡ್ತಾನೇ ಇರ್ತೀವಿ.
ಅದೇ ನೀವು ಒಂದು ಸಣ್ಣ ಒಂದು ಕಾಳಷ್ಟು ಸಣ್ಣ ಕಾಳಲ್ಲ, ಒಂದು ಪೂರ ಮೈನ್ಯೂಟ್ ಆಗಿರ್ತಕ್ಕಂಥ ಸ್ಯಾಂಡ್ ಡಸ್ಟ್ ನಿಮ್ಮ ಅಲ್ಲಿನ ಮೇಲೆ ಇಟ್ಕೊಂಡು ಅದನ್ನ ಮಸಿದ್ರ ಇದು ಅಲ್ಲು ಇವೆರಡರ ನಡುವೆ ಸ್ಯಾಂಡ್ ಡಸ್ಟ್ ನೀವು ಅಲ್ಲಿನ ನಡ್ಬರ್ಕ್ ಇಟ್ರೆ ಏನಾಗುತ್ತೆ, ಅಲ್ಲು ರಿಕಗ್ನೈಸ್ ಮಾಡ್ತೈತೆ ಅದನ್ನ. ಹೌದಾ? ಇಷ್ಟು ದೊಡ್ಡದು ಹೆಂಗೆ ಬೇಕಂಗೆ ಕಡಿತಿರ್ತೀರಿ, ರಿಕಗ್ನೈಸ್ ಆಗಲ್ಲ. ಯಾಕಂದ್ರೆ ಯು ಹ್ಯಾವ್ ಟು ಅಬ್ಸರ್ವ್ ದ ಪಾರ್ಟಿಕಲ್ ಒಳಗಡೆ ಹೋಗ್ಬೇಕು. ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಎಷ್ಟೇ ಕಾಂಪ್ಯಾಕ್ಟೆಡ್ ಆಗಿರ್ತಕ್ಕಂಥ ವುಡ್, ಹೈಯೆಸ್ಟ್ ಕಾಂಪ್ಯಾಕ್ಟೆಡ್ ವುಡ್ ವಿಲ್ ನೆವರ್ ಸಿಂಕ್ ಇನ್ ದ ವಾಟರ್. ಜಗತ್ತಿನ ಎಲ್ಲಾ ಶಕ್ತಿಯನ್ನು ಕೂಡಿಸಿ ನೀನನ್ನು ಕಾಂಪ್ಯಾಕ್ಟ್ ಮಾಡಿದ್ರು ಕೂಡ ಅದು ನೀರಿನಲ್ಲಿ ಮುಳುಗಂಗಿಲ್ಲ. ಬಟ್ ವೆರಿ 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 ಲೂಸ್ ಅಂಡ್ ವೆರಿ 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 ಥಿನ್ ಸ್ಟೀಲ್ wire will easily sink in the water. See, this is the beauty of specific gravity. ಹೌದಾ? ವೆರಿ 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 ಥಿನ್, ನಿಮ್ಮ ಕೂದಲಕ್ಕಿಂತನೂ ಕೂಡ ತೆಳ್ಳಗಿರ್ತಕ್ಕಂಥ ಥಿನ್ ಸ್ಟೀಲಿನ ವೈರ್ ತಗೊಂಬರ್ರಿ, ಅದು ನೀರೊಳಗೆ ಹಾಕ್ರಿ, ಮುಳುಗಿ ಬಿಡ್ತೈತಿ. ಬಟ್ ಎಷ್ಟು ಹೈಯೆಸ್ಟ್ ಡೆನ್ಸ್ ಮಾಡಿ ಕಾಂಪ್ಯಾಕ್ಟ್ ಮಾಡಿದ ವುಡ್ಡನ್ನ ನೀವು ನೀರೊಳಗೆ ಹಾಕಿದ್ರೆ ಮುಳುಗಂಗೆ ಇಲ್ಲ. ಅದು ಯಾಕಂದ್ರ ಬಿಕಾಸ್ ಮುಳುಗುವುದು ತೇಲೋದು ಏನೈತಲ್ಲ, ಅದು ಪಾರ್ಟಿಕಲ್ಸ್ದು ಸ್ಪೆಸಿಫಿಕ್ ಗ್ರಾವಿಟಿ ಮೇಲೆ ಡಿಪೆಂಡ್ ಅದ. ಪಾರ್ಟಿಕಲ್ದು ಸ್ಪೆಸಿಫಿಕ್ ಗ್ರಾವಿಟಿ ಮೇಲೆ ಡಿಪೆಂಡ್ ಅದ. ಅದರದ್ದು ಕಾಂಪ್ಯಾಕ್ಟೆಡ್ನೆಸ್ ಮೇಲಿಲ್ಲ, ವೇಟ್ ಮೇಲಿಲ್ಲ, ವಾಲ್ಯೂಮ್ ಮೇಲಿಲ್ಲ, ಎದ್ರ ಮೇಲೂ ಇಲ್ಲ. ನೀವು 1 ಗ್ರಾಮ್ ಸ್ಟೀಲು 10 kg ವುಡ್ ಯಾವುದು ತೇಲುತ್ತಾ? 10 kg ವುಡ್ ತೇಲ್ತದ, 1 ಗ್ರಾಮ್ ಸ್ಟೀಲ್ ಮುಳುಗ್ತದ. ಅಂದ್ರೆ ವೇಟ್ ಮೇಲೆ ಸಂಬಂಧ ಇಲ್ಲ, ವಾಲ್ಯೂಮ್ ಮೇಲೆ ಸಂಬಂಧ ಇಲ್ಲ, ವೇಟ್ ಬೈ ವಾಲ್ಯೂಮ್ ಮೇಲೆ ಸಂಬಂಧ ಇಲ್ಲ, ಡೆನ್ಸಿಟಿ ಮೇಲೂ ಸಂಬಂಧ ಇಲ್ಲ. ಎದ್ರ ಮೇಲೆ ಸಂಬಂಧ ಅದ ಅಂದ್ರೆ ಸ್ಪೆಸಿಫಿಕ್ ಗ್ರಾವಿಟಿ ಮೇಲೆ ಸಂಬಂಧ ಅದ. ಅಂದ್ರೆ ಇಂಡಿವಿಜುವಲ್ ಪಾರ್ಟಿಕಲ್ದ ಬಗ್ಗೆ ಮಾತಾಡ್ಬೇಕು ನಾ ಇಲ್ಲಿ. ಅಂಡರ್ಸ್ಟುಡಾ? ಓಕೆ, ವಾಟ್ ಇಸ್ ದಿಸ್ ಸ್ಪೆಸಿಫಿಕ್ ಗ್ರಾವಿಟಿ ಅಂತಂದ್ರೆ G is equal to gamma S by gamma W. This is a true specific gravity. ಇದಕ್ಕೇನಂತಾರ? ಟ್ರೂ ಸ್ಪೆಸಿಫಿಕ್ ಗ್ರಾವಿಟಿ. ಇನ್ನ ಒಂದು ಬರ್ತದ ಫಾಲ್ಸ್ ಅಲ್ಲ, ಮತ್ತೆ ಟ್ರೂ ದ ಅಪೋಸಿಟ್ ವರ್ಡ್ಸ್ ಫಾಲ್ಸ್ ಅಂತಲ್ಲ. ಇನ್ನೊಂದು ಬರ್ತದ ಮಾಸ್ ಸ್ಪೆಸಿಫಿಕ್ ಗ್ರಾವಿಟಿ ಅಂದ್ರೆ ಗಾಮಾ ಬೈ ಗಾಮಾ ಡಬ್ಲ್ಯೂ. ಗಾಮಾ ಯಾವ್ದಾದ್ರೂ ಇರ್ಬೋದು. ದಿಸ್ ಕ್ಯಾನ್ ಬಿ ಗಾಮಾ ಡಿ ಬೈ ಗಾಮಾ ಡಬ್ಲ್ಯೂ ಇನ್ ಸಮ್ ಕೇಸಸ್. In some cases gamma sat by gamma W, in some cases gamma B by gamma W. This is the apparent specific gravity ಅನ್ಬೋದು. ಇದಕ್ಕೇನಂತಾರ? ಅಪ್ಪರೆಂಟ್ ಸ್ಪೆಸಿಫಿಕ್ ಗ್ರಾವಿಟಿ ಅಂತಾರ, ಅಥವಾ ಇದಕ್ಕ ಬಲ್ಕ್ ಸ್ಪೆಸಿಫಿಕ್ ಗ್ರಾವಿಟಿ ಅಂತಾರ, ಅಥವಾ ಡ್ರೈ ಸ್ಪೆಸಿಫಿಕ್ ಗ್ರಾವಿಟಿ ಅಂತಾರ, ಅಥವಾ ಸ್ಯಾಚುರೇಟೆಡ್ ಸ್ಪೆಸಿಫಿಕ್ ಗ್ರಾವಿಟಿ ಅಂತ ಅನ್ಬೋದು ನಡಬರ್ಕಲ್ದಕ್ಕ, ಅಥವಾ ಮಾಸ್ ಸ್ಪೆಸಿಫಿಕ್ ಗ್ರಾವಿಟಿ ಅನ್ಬೋದು. ಹಿಂಗೆ ಬೇರೆ ಬೇರೆ ಹೆಸರುಗಳು ಕೊಟ್ಕೊಂತ ಹೋದ್ರೆ ಅದು ಬೇರೆ. ಬಟ್ ಇದೇನಿದ್ರು ಟ್ರೂ ಸ್ಪೆಸಿಫಿಕ್ ಗ್ರಾವಿಟಿ. ರೈಟಾ? ಎನಿ ಡೌಟ್ಸ್? ಅದಾವ ಡೌಟ್ಸ್ ಅದಾವ, ಕೇಳ್ತಿರ್ಬೇಕು ನೀವು. ಅಲ್ಲೇ ಇಲ್ಲೇ ಏನಾದ್ರು ಒಂದಿಷ್ಟು ಕೇಳ್ಕೊಂಡಿರ್ತೀರಿ, ಅವನ್ನ ಎಲ್ಲವನ್ನ ಇಲ್ಲೇ ಕೇಳಿಬಿಡ್ಬೇಕು ನನಗೆ. ತಿಳಿತಾ? ನಾ ಹೇಳ್ಕೊಂತ ಕೂತ್ರಿ 2 ತಾಸು ಗಟ್ಲೆ ಬರೀ ಸ್ಪೆಸಿಫಿಕ್ ಗ್ರಾವಿಟಿ ಬಗ್ಗೆನೇ ಹೇಳ್ತೀನಿ. ಹೌದಾ? Anything you want to ask? ಓಕೆ, ಈಗ ಮಿಕ್ಸ್ ಮಸಾಲ ಮಾಡೋಣ. ಏನೇನು ಮಾಡಿದ್ವಿ ಈಗ? ವಾಲ್ಯೂಮ್ ರಿಲೇಷನ್ಸ್ ತೆಗೆದ್ವಿ, ಮಾಸ್ ರಿಲೇಷನ್ಸ್ ತೆಗೆದ್ವಿ, ವಾಲ್ಯೂಮ್ ಮಾಸ್ ರಿಲೇಷನ್ಸ್ ತೆಗೆದ್ವಿ, ಡೆನ್ಸಿಟಿ ರಿಲೇಷನ್ಸ್ ತೆಗೆದ್ವಿ. ಇಷ್ಟೆಲ್ಲ ಬಂದು ಇವೆಲ್ಲವನ್ನೂ ಕೂಡಿ ಮಿಕ್ಸ್ ಮಸಾಲ ಮಾಡಿಬಿಟ್ರೆ ಬರ್ತದ ES equal to WG. ನೋಡು, ವಾಲ್ಯೂಮ್ ರಿಲೇಷನ್ಸ್ ಒಳಗಡೆ ಈ ದೊಡ್ಡ ಮನೆಯವರಿದ್ದ, ದೊಡ್ಡ ಮಂದಿ ಅಂತ ಹೇಳಿದ್ನಲ್ಲ, E and N, ದೊಡ್ಡ ಮನುಷ್ಯರ್ರಿ ಇವರೆಲ್ಲ, ದೊಡ್ಡ ಮಾತಾಡ್ತಾರ. VV ಬಗ್ಗೆ ಮಾತಾಡ್ತಾನ್ರಿ ಇವ, VS ಬಗ್ಗೆ ಮಾತಾಡ್ತಾನ್ರಿ, VS ಕಂಪೇರ್ ಮಾಡ್ತಾನ್ರಿ, ಇವ ದೊಡ್ಡ ಮನುಷ್ಯ ಇವ ಅಂತ ಅವನಕಿಂತ ದೊಡ್ಡವ್ರಿ ಸರ. ವಿವಿನ ಟೋಟಲ್ ವಾಲ್ಯೂಮ್ಗೆ ಸಿಸ್ಟಮ್ ಜೊತೆಗೇನೆ ಇವರು ಯುದ್ಧ ಮಾಡಾರ ದೊಡ್ಡ ಮಂದಿ ಇವರು. ಅದ್ರಾಗ ಒಬ್ಬ ಅದಾನ ಇಲ್ಲಿ, ಭಾಳ ಡೇಂಜರ್ ಮನುಷ್ಯ ಇವ. ನೆಕ್ಸ್ಟ್ ಎಸ್ ಅಂತಂದ್ರೆ ಯಾರು ಇವರು? ಇವ್ರು ಚಲೋ ಅದಾರ್ರಿ, ಬಟ್ ತಮ್ಮ ಮನೆಗೆ ತಾವು ಕೆಲಸ ಮಾಡ್ಕೊಂಡ್ಬಿಡ್ತಾರೆ ಇವರು. ಒಂದು VV ಅಂತೇಳಿ ಒಂದು ಮನಿ ಐತ್ರಿ ಸರ,
ಆ ಮನಿ ಒಳಗನ ಇವ್ರು ತಮ್ಮದು ಕೆಲಸ ಸರ್. ಭಾಳ ತಲೆ ಕೆಡ್ಸ್ಕೊಳಂಗಿಲ್ರಿ ಇವ್ರು. ಆ ಮನೆಗಳಿಂದ ಒಬ್ಬ ರೆಪ್ರೆಸೆಂಟೇಟಿವ್ ಅಂದನ. ಇವ ಮಾಸ್ ರೆಪ್ರೆಸೆಂಟೇಷನ್ ಅದಾರಲ್ಲ ಇಲ್ಲಿ, ಒಬ್ಬನೇ ಅದನ ಕಳ್ಳ, ಒಬ್ಬನೇ ಅದನ, ಅವ ಒಬ್ಬ ಬಂದು ಇಲ್ಲಿ ಕುಂತ್ಕೊಂಡಾನ. ಅಣ್ಣ ದೊಡ್ಡ ಡಾನ್ ಅದನ ಇಲ್ಲಿ. ಯಾರು? ಡೆನ್ಸಿಟಿ ಆಫ್ ಸಾಲಿಡ್ಸ್, ಡೆನ್ಸಿಟಿ ಆಫ್ ವಾಟರ್, ಇವ್ರು ರೆಪ್ರೆಸೆಂಟ್ ಮಾಡಕ್ ಬಂದಾನ. ಇವ್ 4 ಮಂದಿದು ಒಂದು ಸ್ಟೇಜ್ ಇದು. ಮಿಕ್ಸ್ ಮಸಾಲಾ. ES ಈಕ್ವಲ್ ಟು WG. ಯಾರು ಹೇಳಿದ್ರಪ್ಪ ಇದನ್ನ? ಸೆಹ್ವಾಗ್ ಅಂತ ನೆನ್ಪಿಡ್ಬೇಕಂತ. ಸೆಹ್ವಾಗ್ ಕ್ರಿಕೆಟ್ ಆಡ್ತಾರಲ್ಲ, ಹೌದಲ್ಲ, ಸೆಹ್ವಾಗ್. ನಮ್ಗೆ ಯಾವುದೋ ಒಬ್ಬ ಸ್ಟೂಡೆಂಟ್ ಹೇಳಿದ್ದ ನೆನ್ಪಿಡಾಕ. ರೈಟಾ? ಎನಿ ಡೌಟ್ಸ್? ಏನು ಕೇಳುವ ಅವಶ್ಯಕತೆ ಇಲ್ಲವೇ ಮಕ್ಕಳೇ? ಮುಂದೋಗೋಣ. ವೆರಿ ಗುಡ್. ಈಗ ನಾವು ಏನ್ ತಗೊಂಡ್ ಬಂದ್ವಿ ಅಂತಂದ್ರೆ, ಅಂಗಡಿಗೆ ಹೋಗಿ ಕಾಯಿಪಲ್ಯ ಅಂಗಡಿಗೆ ಹೋಗಿ ಕಾಯಿಪಲ್ಯಗಳನ್ನು ತಂದೆವು. ಬೇಳೆಕಾಳುಗಳ ಅಂಗಡಿಗೆ ಹೋಗಿ ಬೇಳೆಕಾಳುಗಳನ್ನು ತೆಗೆದುಕೊಂಡು ಬಂದೆವು. ಹೌದಾ? ದವಸ ಧಾನ್ಯಗಳ ಅಂಗಡಿಗೆ ಹೋಗಿದ್ದ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಬಂದೆವು. ಎಲ್ಲವನ್ನು ಸೇರಿ ಒಂದು ಮಸಾಲೆಯನ್ನು ತಯಾರು ಮಾಡಿಕೊಂಡು ಬಂದೆವು. ಇದು ಮಸಾಲೆಯನ್ನು ಕೂಡ ತಯಾರು ಮಾಡಿಕೊಂಡು ಬಂದೆವು. ಈಗ ನಾವು ಅಡಿಗೆಯನ್ನು ಮಾಡೋಣ. ಅದು ಯಾವುದಂದ್ರೆ ಗಾಮಾ ಬಿ ಇಸ್ ಈಕ್ವಲ್ ಟು G ಪ್ಲಸ್ ES ಡಿವೈಡೆಡ್ ಬೈ 1 ಪ್ಲಸ್ E ಇಂಟು ಗಾಮಾ W. ಓಕೆ. ಈ ಅಡಿಗೆಯಲ್ಲಿ ಉಪ್ಪಿಲ್ಲದಿದ್ದರೆ ಏನಾಗುತ್ತದೆ ಅಂದ್ರ, ಇಫ್ S ಈಕ್ವಲ್ ಟು 0 ಆದರೆ ಏನಾಗ್ತದೆ? ಅದು ಡ್ರೈ ಸಾಯಿಲ್ ಅಂತ ಹೇಳ್ತಾರೆ. ಹಂಗಾರೆ ಗಾಮಾ D ಇಸ್ ಈಕ್ವಲ್ ಟು G ಗಾಮಾ W ಡಿವೈಡೆಡ್ ಬೈ 1 ಪ್ಲಸ್ E ಆಗುತ್ತದೆ. ಇದನ್ನು ತಿರುಗಿ ಮಿರುಗಿ ಬರೆದರೆ ಏನಾಗುತ್ತದೆ? E is equal to G gamma W divided by gamma D minus 1. ಇದು ಒಂದು ರಿಲೇಷನ್ ಆಯಿತು. ಇದರೊಳಗಡೆ ಸಕ್ಕರೆ ಇಲ್ಲದಿದ್ದರೆ ಏನಾಗುತ್ತದೆ ಅಂದ್ರೆ ಅರ್ಥ, S equal to 1, ಏರ್ ಇಲ್ಲ ಅಂದ್ರೆ ಏನೋ ಅಂತ ಸ್ಯಾಚುರೇಷನ್ ಸಾಯಿಲ್ ಅಂತಾರೆ, ಸ್ಯಾಚುರೇಟೆಡ್ ಸಾಯಿಲ್. ಹಾಗಾದ್ರೆ ಗಾಮಾ ಸ್ಯಾಟ್ ಇಸ್ ಈಕ್ವಲ್ ಟು G ಪ್ಲಸ್ E ಡಿವೈಡೆಡ್ ಬೈ 1 ಪ್ಲಸ್ E ಇಂಟು ಗಾಮಾ W. ಎರಡು ಬಂದ್ವಾ? ಇವರ ಬೇರೆ ರೂಪ, ಇವರ ವಿಕೃತ ರೂಪ ಬಂತು. ನೆಕ್ಸ್ಟ್, ಆರ್ಕಿಮಿಡಿಸ್ ಅಣ್ಣನಿಗೆ ಒಂದು ಪತ್ರವನ್ನು ಬರೆದು, ಆರ್ಕಿಮಿಡಿಸ್ ಅಣ್ಣನ ಪ್ರಕಾರ, ನಿಮ್ಮ ಪ್ರಕಾರ ಗಾಮಾ ಸ್ಯಾಟ್ ಎಂದರೇನು ಎಂದು ಕೇಳಿದಾಗ ಅಣ್ಣ ಹೇಳುತ್ತಾನೆ ಗಾಮಾ ಡ್ಯಾಶ್ ಪ್ಲಸ್ ಗಾಮಾ W ಎಂದು. ಹಾಗಾದರೆ ಗಾಮಾ ಡ್ಯಾಶ್ ಎನ್ನುವುದನ್ನು ಗಾಮಾ ಸ್ಯಾಟ್ ಮತ್ತು ಗಾಮಾ W ಎಂದು ಕರೆಯಬಹುದಲ್ಲವೇ? ಕರೆಯುವುದಾದರೆ G ಪ್ಲಸ್ E ಡಿವೈಡೆಡ್ ಬೈ 1 ಪ್ಲಸ್ E ಇಂಟು ಗಾಮಾ W ಎಂದು ಬರೆದು ಮೈನಸ್ ಗಾಮಾ W ಎಂದು ಬರೆಯೋಣ. ಆಮೇಲೆ ಒಬ್ಬ ಮಂತ್ರವಾದಿಯನ್ನು ಕರೆದುಕೊಂಡು ಮಂತ್ರ ಹೇಳಲು ಹೇಳೋಣ. ಅವನು ಮಂತ್ರ ಹೇಳ್ತಾನೆ, ಏನಂತಾರ? G ಗಾಮಾ W ಅನ್ನ ಕಾಮನ್ ತೆಗೆಯೋದು, G ಪ್ಲಸ್ E ಡಿವೈಡೆಡ್ ಬೈ 1 ಪ್ಲಸ್ E ಮೈನಸ್ 1 ಆಗ್ತದೆ. ಅವಾಗ LCM 1 ಪ್ಲಸ್ E ಆಗ್ತದ. G ಪ್ಲಸ್ E ಮೈನಸ್ 1 ಮೈನಸ್ E ಆಗ್ತದ. E ಕ್ಯಾನ್ಸಲ್ ಆಗ್ತದ. ದೇರ್ ಫೋರ್ G ಮೈನಸ್ 1 ಡಿವೈಡೆಡ್ ಬೈ 1 ಪ್ಲಸ್ E ಇಂಟು ಗಾಮಾ W ಸ್ವಾಹ ಗಾಮಾ W ಎಂದು ಬರುತ್ತದೆ. ಮಂತ್ರ ಹೇಳಿದವ ತಿಳಿತಾ? ಎನಿ ಡೌಟ್? ಗೌಡರ್ ಚಿಂತನಾ, ಎನಿ ಡೌಟ್? ರವಿಕುಮಾರ್, ಸಂಗೀತಾ ಹಿರೇಮಠ್, ಸೋನಿಯಾ ಜಾಧವ್, ಉಮರ್, ವೀಣಾ. ಏನು ಡೌಟ್ ಇಲ್ಲ? ಡನ್. ನೆಕ್ಸ್ಟ್ ಹೋಗೋಣ. ಈಗ ಸ್ವಲ್ಪ ಚಂದಾಗಿ ಬರಿತೀನಿ, ಬೇಡ ಆಮೇಲೆ ಲಾಸ್ಟಿಗೆ ಬರೆದು ಬಿಡ್ತೀನಿ ತಗೋ ಚಂದಾಗಿ, ರೈಟಾ? ನೆಕ್ಸ್ಟ್, ಗಾಮಾ ಬಿ ಮತ್ತು ಗಾಮಾ ಡಿ ಒಂದು ರಿಲೇಷನ್ ಐತಿ. ಗಾಮಾ ಬಿ ಈಕ್ವಲ್ ಟು ಗಾಮಾ ಡಿ ಬರೆಯೋಣ.
gamma d equal to gamma b divided by 1 plus w. Gamma b equal to 1 plus w. ಇನ್ನೊಬ್ರು ಬರೀತಾರೆ ಇದಕ್ಕೆ ಇಕ್ವೇಶನ್ಸ್ ಏನ್ ಬರೀತಾರೆ ಗೊತ್ತನಾ, ಇದಕ್ಕೂ ಡಿವೈಡ್ ಬೈ ಇದಕ್ಕೂ ಡಿವೈಡೆಡ್ ಬೈ ವಿ ಮಾಡ್ಕೊಂಡ್ರಿ ಅಂತಂದ್ರ ಎಮ್ ಡಿ ಈಸ್ ಈಕ್ವಲ್ ಟು ಎಮ್ ಬೈ 1 ಪ್ಲಸ್ ವಿ ಡಬ್ಲ್ಯೂನು ಬರಿಬೋದು. ಇದನ್ನ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ನೀವು ಹೇಳ್ತೀನಿ. ಭಾಳ ಚಂದ ಐತಿ ಇದು. ಭಾಳ ಚಂದ ಐತಿ. ರೈಟಾ? ಇನ್ನೊಬ್ಬ ಗಾಮಾ ಡಿ ಎಂದರೆ 1 ಮೈನಸ್ ಎನ್ ಎ ಜಿ ಗಾಮಾ ಡಬ್ಲ್ಯೂ ಡಿವೈಡೆಡ್ ಬೈ 1 ಪ್ಲಸ್ ಡಬ್ಲ್ಯೂ ಜಿ. ಈ ಅಣ್ಣನಿಗೆ ಮದುವೆ ಮಾಡಿ ಬೇರೆ ಮನೆಗೆ ಕಳಿಸಲಾಗಿದೆ. ಆ ಮನೆತನದ ಹೆಸರು ಕಾಂಪ್ಯಾಕ್ಷನ್ ಎಂದು. ಇವ ನಮ್ಮ ಮನೆಗೆ ಇರಂಗಿಲ್ಲ, ಇವ ಆ ಮನೆಗೆ ಇರ್ತಾನ ಇವ. ಓಕೆ, ಇಲ್ಲಿ ಜಾಸ್ತಿ ಯೂಸ್ ಮಾಡಂಗಿಲ್ಲ. ಬಟ್ ಇಲ್ಲೇ ಹುಟ್ಟ್ಯಾನಲ್ಲ, ಹಂಗಾಗಿ ಇಲ್ಲೊಂದು ಸ್ವಲ್ಪ ಹೇಳ್ಬೇಕಾಗುತ್ತಾ, ಅಲ್ಲಿ ಒಂದು ಸ್ವಲ್ಪ ಹೇಳ್ಬೇಕಾಗುತ್ತೆ. ಓಕೆನಾ? ಇನ್ನೊಂದು ರಿಲೇಷನ್ ಅದ, ಯಾವ್ದಂದ್ರ 1 ಪ್ಲಸ್ ಇ ಡಿವೈಡೆಡ್ ಬೈ 1 ಪ್ಲಸ್ ಇ E1 E2 ಈಸ್ ಈಕ್ವಲ್ ಟು V1 ಬೈ V2 ಅಂತೆ. ಇಲ್ಲಿವರೆಗೂ ಏನಾದರೂ ಕೇಳೋದಿದ್ರೆ ಕೇಳಿ. ಎಂದು ಕೇಳ್ಬೇಕೇನು? ಏನಿಲ್ಲ. ಓಕೆ, ಅಷ್ಟು ಒಂದೇ ಪೇಜ್ ಒಳಗೆ ಬರಿತೀನಿ ನೋಡ. ಏನಾದ್ರು ಡೌಟ್ ಬಂತ? ಇಲ್ಲಲ್ಲ. ಓಕೆ, ಒಂದೇ ಪೇಜ್ ಒಳಗೆ ಅಷ್ಟು ಬರಿತೀನಿ ಎಲ್ಲ. ಇಷ್ಟೊತ್ತನಕ ಏನೇನು ಮಾತಾಡಿದ್ನಿ ಎಲ್ಲ ಬರಿತೀನಿ. ಓಕೆ, ಬ್ರೇಕ್ ತಗೊಳ್ಳೋಣ, ಆಮೇಲೆ ಕ್ವಶನ್ಸ್ ಶುರು ಮಾಡೋಣ. ನೀವನ್ನೆಲ್ಲ ಬಯಾಟ್ ಹಾಕ್ಬೇಕು. ಇಲ್ಲಾಂದ್ರೆ ಇದೊಂದು ಶೀಟ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ರಿ, ಒಂದೊಂದೊಂದೊಂದು ಮಾಡ್ಕೊಂಡು ತಗೋಣ. ನಾವು ಸಿ ಇಯರ್ ಇ ಈಸ್ ಈಕ್ವಲ್ ಟು ವಿ ವಿ ಬೈ ವಿ ಎಸ್, ಎನ್ ಈಸ್ ಈಕ್ವಲ್ ಟು ವಿ ವಿ ಬೈ ವಿ, ಎಸ್ ಈಕ್ವಲ್ ಟು ವಿ ಎ ಬೈ ವಿ ಡಬ್ಲ್ಯೂ ಬೈ ವಿ ವಿ, ಎ ಸಿ ಈಕ್ವಲ್ ಟು ವಿ ಎ ಬೈ ವಿ ವಿ, ಎನ್ ಎ ಈಕ್ವಲ್ ಟು ವಿ ವಿ ಬೈ ವಿ. ಓಕೆ, ಇ ಈಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 1 ಮೈನಸ್ ಎನ್, ಎಸ್ ಈಕ್ವಲ್ ಟು ಎನ್ ಈಕ್ವಲ್ ಟು ಇ ಡಿವೈಡೆಡ್ ಬೈ 1 ಮೈನಸ್ ಎನ್ 1 ಪ್ಲಸ್ ಇ, ದೆನ್ ಎಸ್ ಪ್ಲಸ್ ಎ ಸಿ ಈಕ್ವಲ್ ಟು 1. ನೆಕ್ಸ್ಟ್ ಎನ್ ಎ ಈಕ್ವಲ್ ಟು ಎನ್ ಇಂಟು ಎ ಸಿ, ಇ ಎಸ್ ಈಕ್ವಲ್ ಟು ಡಬ್ಲ್ಯೂ ಜಿ. ಓಕೆನಾ? ನೆಕ್ಸ್ಟ್ ಗಾಮಾ ಈಸ್ ಈಕ್ವಲ್ ಟು ಎಮ್ ಬೈ ವಿ, ಗಾಮಾ ಡಿ ಈಸ್ ಈಕ್ವಲ್ ಟು ಎಮ್ ಡಿ ಬೈ ವಿ ಅಥವಾ ಎಮ್ ಎಸ್ ಬೈ ವಿ, ಗಾಮಾ ಸ್ಯಾಟ್ ಈಸ್ ಈಕ್ವಲ್ ಟು ಎಮ್ ಸ್ಯಾಟ್ ಬೈ ವಿ, ಗಾಮಾ ಡ್ಯಾಶ್ ಈಕ್ವಲ್ ಟು ಎಮ್ ಡ್ಯಾಶ್ ಬೈ ವಿ, ಗಾಮಾ ಎಸ್ ಈಕ್ವಲ್ ಟು ಎಮ್ ಎಸ್ ಬೈ ವಿ ಎಸ್, ಗಾಮಾ ಡಬ್ಲ್ಯೂ ಈಕ್ವಲ್ ಟು ಎಮ್ ಡಬ್ಲ್ಯೂ ಬೈ ವಿ ಡಬ್ಲ್ಯೂ. ರೈಟಾ? ಗಾಮಾ ಬಿ ಈಸ್ ಈಕ್ವಲ್ ಟು ಜಿ ಪ್ಲಸ್ ಇ ಎಸ್ ಡಿವೈಡೆಡ್ ಬೈ 1 ಪ್ಲಸ್ ಇ ಇಂಟು ಗಾಮಾ ಡಬ್ಲ್ಯೂ, ಗಾಮಾ ಡಿ ಈಸ್ ಈಕ್ವಲ್ ಟು ಜಿ ಗಾಮಾ ಡಬ್ಲ್ಯೂ ಡಿವೈಡೆಡ್ ಬೈ 1 ಪ್ಲಸ್ ಇ, gamma d is equal to gamma b divided by 1 plus w, gamma d is equal to 1 minus Na g gamma w divided by 1 plus wg, md is equal to m by 1 plus w, gamma dash is equal to g minus 1 divided by 1 plus e, gamma sat is equal to g plus e divided by 1 plus e, 1 plus e1 divided by 1 plus e2 is equal to v1 by v2. ಅಣ್ಣನ್ನ ಮರ್ತೀವಲ್ಲ, ದೇವ್ರ ಶೀಟಿಗೆ ಹೇಳ್ತಾನೆ. ಗಾಡ್ is equal to gamma s by gamma w.
ಓಕೆ, ಇಲ್ಲಿ ಏನಾದರೂ ಕೇಳೋದಿದ್ರೆ ಕೇಳ್ರಿ. ಇಲ್ಲಾಂದ್ರೆ ಬ್ರೇಕ್ ತಗೊಂಡು ಬರೋಣ.